ಸದ್ಯ ಬಿಡದಿ ಟೌನ್ಶಿಪ್ ಜಟಾಪಟಿ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ನಾಳೆ ನಿತಿನ್ ನಬೀಬ್ ಭೇಟಿಯಾಗ್ತಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಎಷ್ಟು ಬಗ್ಗೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಚರ್ಚಿಸ್ತಾರಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಿತಿನ್ ನಬೀಬ್ ಜೊತೆ. ಸದ್ಯ ಬಿಡದಿ ಟೌನ್ಶಿಪ್ ಜಟಾಪಟಿ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ನಾಳೆ ನಿತಿನ್ ನಬೀಬ್ ಅವರನ್ನ ಭೇಟಿ ಆಗ್ತಾರಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ನಿತಿನ್ ನಬೀಬ್ ಅವರ ಜೊತೆಗೆ ಚರ್ಚೆ ಮಾಡ್ತಾರಂತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀಬ್ ಅವರ ಜೊತೆಗೆ ಎಚ್.ಡಿ.ಕೆ ನಾಳೆ ಭೇಟಿ ಮಾಡಲಿದ್ದಾರೆ. ಸದ್ಯ ಬಿಡದಿ ಟೌನ್ಶಿಪ್ ಜಟಾಪಟಿ ನಡುವೆ ನಿತಿನ್ ನಬೀಬ್ ಭೇಟಿ ಬಹಳ ಕುತೂಹಲ ಮೂಡಿಸಿರುವಂತದ್ದು. ಜೊತೆಗೆ ಟೌನ್ಶಿಪ್ ಹೋರಾಟಕ್ಕೆ ಬಿಜೆಪಿಯಿಂದ ಬೆಂಬಲ ಸಿಗ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ದೂರು ಕೊಡಬಹುದಾ ನಾಳೆ ಎಚ್.ಡಿ. ಕುಮಾರಸ್ವಾಮಿ? ಮತ್ತೊಂದು ಕಡೆಗೆ ಬಿಜೆಪಿ ಹೈಕಮಾಂಡ್ಗೆ ದೂರು ಕೊಡ್ತಾರಾ ಎಚ್.ಡಿ. ಕುಮಾರಸ್ವಾಮಿ? ಎಲ್ಲರ ಚಿತ್ತ ಸದ್ಯ ನಾಳೆ ಎಚ್.ಡಿ.ಕೆ ದೆಹಲಿ ಬಿಜೆಪಿ ಆಫೀಸ್ಗೆ ಹೋಗುವುದರ ಮೇಲೆ ನೆಟ್ಟಿದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬೆಂಬಲ ಕೊಟ್ಟಿಲ್ಲ ಬಿಜೆಪಿ ನಾಯಕರು. ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದ್ರು, ಬಿಜೆಪಿ ಪಕ್ಷದ ಉಚ್ಚಾಟಿತ ಶಾಸಕ. ಅದಾದ್ಮೇಲೆ ಆರ್ ಅಶೋಕ್ ಎಲ್ಲೋ ಒಂದ್ ಕಡೆ 2 ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ರು, ಬಿ.ವೈ. ವಿಜೇಂದ್ರ ಒಂದ್ ಕಡೆ ಮಾತಾಡಿದ್ರು. ಬಿಟ್ರೆ ಮತ್ತೆ ಯಾವ ಬಿಜೆಪಿ ನಾಯಕರು ಕೂಡ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತೆತ್ತಿದ್ ನೋಡಿಲ್ಲ. ಹಾಗಾಗಿ ಸದ್ಯ ದೋಸ್ತಿ ಪಕ್ಷ ಅಂತ ಹೇಳಿಬಿಟ್ಟು ಮೈತ್ರಿ ಗುರುತಿಸಿಕೊಂಡಿದ್ರಲ್ಲ ಬಿಜೆಪಿ ಹಾಗೆ ಜೆಡಿಎಸ್. ಸೊ ಹಾಗಾಗಿ ಈಗ ಮುಂಬರುವಂತಹ 2028ರ ಎಲೆಕ್ಷನ್ ಅಲ್ಲೂ ಕೂಡ ನಾವು ಮೈತ್ರಿ ದೋಸ್ತಿ ಪಕ್ಷವಾಗಿ ಮುಂಬರ್ತೀವಿ ಅಂತ ಹೇಳ್ಬಿಟ್ಟು ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಿದ್ರೆ, ಅತ್ತ ದೇವೇಗೌಡರು ಕೂಡ ನಾವು ದೋಸ್ತಿಯಾಗಿ ಉಳಿತೀವಿ, ನನ್ನ ಮತ್ತೆ ನರೇಂದ್ರ ಮೋದಿ ಅವರ ಸಂಬಂಧ ಹೀಗೆ ಇರುತ್ತೆ ಅನ್ನೋ ಅರ್ಥದಲ್ಲಿ ಕೂಡ ಹೇಳಿದ್ರು. ಸೊ ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ದೋಸ್ತಿ ನಮ್ಮಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಒಗ್ಗಟ್ಟು ಪ್ರದರ್ಶಿಸೋದಕ್ಕೆ ಬಿಜೆಪಿ ನಾಯಕರು ಹಿಂದೇಟಾಗ್ತಾ ಇದ್ದಾರೆ. ಅದಕ್ಕೆ ಒಂದು ಮೇನ್ ಎಕ್ಸಾಂಪಲ್ ಬಿಡದಿ ಟೌನ್ಶಿಪ್ ವಿಚಾರ. ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಇಬ್ಬರ ನಡುವಿನ ಜಿದ್ದಾಜಿದ್ದಿನ ಕ್ಷೇತ್ರ ಬಿಡದಿ. ಸೊ ಅಲ್ಲಿ ನಡೀತಾ ಇರುವಂತಹ ಟೌನ್ಶಿಪ್ ವಿವಾದಕ್ಕೆ ಸಂಬಂಧಪಟ್ಟಂತೆ 1-2 ದಿನ ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೋದ್ರು. ಅದಾದ್ಮೇಲೆ ಒಂದಿಬ್ರು ಹಂಗೆ ಹಿಂಗೆ ಮಾತಾಡಿದ್ದು ಬಿಟ್ರೆ ಬೇರೆ ಯಾವ ಬಿಜೆಪಿ ಶಾಸಕರು ಸಚಿವರು ಅಂದ್ರೆ ಹಿಂದಿನ ಮಾಜಿ ಸಚಿವರು ಹೋಗ್ಬಿಟ್ಟು ಅಲ್ಲಿಗೆ ಪ್ರಚಾರ ಸಂದರ್ಭದಲ್ಲಿ ಭಾಗಿಯಾಗಿರೋದು, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಗೂಡಿಸಿರೋದು, ಹೋರಾಟದಲ್ಲಿ ಭಾಗಿಯಾಗಿರೋದು ಯಾವುದು ಕೂಡ ನೋಡಿಲ್ಲ ಸದ್ಯ. ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ನಾಳೆ ಬಿಜೆಪಿ ಹೈಕಮಾಂಡ್ಗೆ ಭೇಟಿ ನೀಡಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಬೀಬ್ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರಂತೆ. ಈಗ ಸದ್ಯ ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ತಿರುವೇನೋ ಒಂದ್ ಕಡೆ ಪಡ್ಕೊಂಡಿದೆ. ಮತ್ತೊಂದ್ ಕಡೆಗೆ ಬಿಜೆಪಿ ನಾಯಕರು ಯಾರು ಸಪೋರ್ಟ್ ಮಾಡ್ತಿಲ್ಲ ಎಂಬ ಅರ್ಥದಲ್ಲಿ ಕಂಪ್ಲೇಂಟ್ ಅನ್ನು ಕೊಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ನಾಳೆ ದೆಹಲಿಗೆ ಹೋಗಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಬೀಬ್ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಹಳ ಜಿದ್ದಾಜಿದ್ದಿನ ಕ್ರಮವಾಗಿ ಮಾರ್ಪಟ್ಟಿರುವಂತದ್ದು ಸದ್ಯ ಬಿಡದಿ ಟೌನ್ಶಿಪ್. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರೆ, ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇದನ್ನ ಇನ್ನಷ್ಟು ದೊಡ್ಡ ಮಟ್ಟದ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು. ಸೊ ಹಾಗಾಗಿ ಎಲ್ಲರ ಚಿತ್ತ ಎಚ್.ಡಿ. ಕುಮಾರಸ್ವಾಮಿ ಅವರು ನಾಳೆ ದೆಹಲಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರನ್ನ ಮೀಟ್ ಮಾಡ್ತಿದಾರಲ್ಲ ಅದರ ಮೇಲೆ ನೆಟ್ಟಿದೆ. ಯಾವೆಲ್ಲ ಆಯಾಮದಲ್ಲಿ ಅವರು ಮಾತನಾಡಬಹುದು, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನ್ ಮಾತಾಡ್ತಾರೆ, ಜೊತೆಗೆ ಬಿಜೆಪಿಯ ಯಾವ ನಾಯಕರು ಕೂಡ ಸಪೋರ್ಟ್ ಮಾಡ್ತಿಲ್ಲ, ದೋಸ್ತಿ ಪಕ್ಷ ಒಗ್ಗಟ್ಟು ಬಲ ಪ್ರದರ್ಶಿಸೋದಕ್ಕೆ ಒಳ್ಳೆ ವೇದಿಕೆ ಇದು. 2028ಕ್ಕೆ ಬರ್ತಿರುವಂತಹ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿ ವೋಟ್ ಬ್ಯಾಂಕ್ ವೋಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಈ ಎಲ್ಲ ಹೋರಾಟದಲ್ಲಿ ಭಾಗಿಯಾಗಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ವೋಟ್ ಸಿಗುತ್ತೆ ಅನ್ನುವಂಥದ್ದು ಒಂದ್ ಕಡೆ ಲೆಕ್ಕಾಚಾರ ಆದ್ರೆ, ಮತ್ತೊಂದ್ ಕಡೆಗೆ ಬಿಜೆಪಿ ನಾಯಕರು ಯಾರು ಕೂಡ ಸಪೋರ್ಟ್ ಮಾಡ್ತಿಲ್ಲ. ಸೊ ಈ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಖ್ಯಾತೆ ನಡೀತಿದ್ರೆ ಅವರ ಮುಖ್ಯಮಂತ್ರಿ ಈಗ ಬಿಡದಿಯನ್ನ ಬಿಡೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ರಾಜ್ಯ ರಾಜಕಾರಣದ ಚಿತ್ತ ಬಹಳಷ್ಟು ಬೇರೆ ಕಡೆ ನಡ್ತಾ ಇದೆ. ದಿನಕ್ಕೊಂದೊಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರ ಕಳೆದ ಒಂದು ತಿಂಗಳಿಂದ ಕೂಡ ಶುರುವಾಗಿರುವಂತದ್ದು, ಎಲ್ಲೋ ಅಲ್ಲಿ ಇಲ್ಲಿ ಸಣ್ಣ ಮಟ್ಟದಲ್ಲಿ ಹೊಗೆಯಾಡ್ತಿದ್ದಂಥದ್ದು ಈಗ ದೊಡ್ಡ ಬೆಂಕಿ ಉಂಡೆಯಾಗಿ ಪರಿಣಮಿಸಿರುವಂತದ್ದು. ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಬಹಳ ದೊಡ್ಡ ಪ್ರತಿಷ್ಠೆಯಾಗಿ ಇದನ್ನ ತೆಗೆದುಕೊಂಡಿದ್ದಾರೆ. ಇದನ್ನ ಶಮನ ಮಾಡೋದಕ್ಕೆ ಇವರು ಕೂಡ ಇನ್ನಿಲ್ಲದ ಕಸರತ್ ಮಾಡ್ತಾ ಇದ್ರೆ, ಆ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೆಂಗಾದ್ರೂ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಮನವೊಲಿಸಬೇಕು, ಬಿಡದಿ ಟೌನ್ಶಿಪ್ಗೆ ಒಪ್ಪಿಸಬೇಕು ಎಂಬಂತ ನಿಟ್ಟಿನಲ್ಲೂ ಕೂಡ ಶ್ರೀಗಳನ್ನ ಭೇಟಿ ಮಾಡೋದಾಗಿರ್ಬೋದು, ಬೇರೆ ರಾಜಕೀಯ ಧುರೀಣರ ಕೈಯಲ್ಲಿ ಹೇಳಿಸೋದಾಗಿರ್ಬೋದು ಎಲ್ಲ ಮಾಡ್ತಿದ್ದಾರೆ. ಸೊ ಹಾಗಾಗಿ ಬಿಜೆಪಿ ನಾಯಕರದ್ದು ಯಾವುದು ಸ್ಪಂದನೆ ಸಿಗ್ತಾ ಇಲ್ಲ. ಬಿ.ವೈ. ವಿಜೇಂದ್ರ ಒಂದ್ ಕಡೆ ಬರೀ ಅವರ ಚಿತ್ತ ಇರೋದು ಯಾರು ಅಡ್ಡ ಮತದಾನ ಮಾಡಿದ್ರು ಅವ್ರ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಹೊರತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಇಲ್ಲಿ ಈ ಕಡೆ ಬಿಡದಿ ಟೌನ್ಶಿಪ್ ಬಿಡದಿ ರೈತರ ಪರವಾಗಿ ಯಾವುದೇ ಹೇಳಿಕೆಗಳು, ಜೊತೆಗೆ ಅಲ್ಲಿ ಹೋಗಿ ಭೇಟಿ ನೀಡೋದು ಯಾವುದ್ರ ಬಗ್ಗೆ ಕೂಡ ಮಾತನಾಡ್ತಿಲ್ಲ. ಈ ಕಡೆಗೆ ಆರ್ ಅಶೋಕ್ ಕೂಡ ಯಾವ ವಿಚಾರದಲ್ಲೂ ತಲೆ ಕೆಡಿಸ್ಕೊಳ್ತಿಲ್ಲ. ಇವರ ತಲೆಯಲ್ಲಿ ಓಡ್ತಾ ಇರೋದು ಒಂದೇ, ಯಾರು 7 ಜನ ಅಡ್ಡ ಮತದಾನ ಮಾಡಿದ್ರು ಅವರ ಧರ್ಮಸ್ಥಳ ಕರ್ಕೊಂಡು ಹೋಗೋದು, ಆಣೆ ಪ್ರಮಾಣ ಮಾಡಿಸೋದು, ಇಷ್ಟರಲ್ಲೇ ಬ್ಯುಸಿ ಆಗಿದ್ದಾರೆ ಹೊರತು ಬಿಡದಿ ಬಗ್ಗೆ ತಲೆ ಕೆಡಿಸ್ಕೊಂತಿಲ್ಲ. ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿ ಕೇಳಿ ಶತಾಯ ಗತಾಯ 2028ಕ್ಕೆ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ದೋಸ್ತಿ ಪಕ್ಷದ ಎಂಬ ಹಠ ಹಿಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಬಿಜೆಪಿಯವರ ಬಲ ಬೇಕು ಅವ್ರಿಗೆ. ಒಬ್ಬಂಟಿಯಾಗಿ ಎಷ್ಟಂತ ಹೋರಾಡೋದು ಸಾಧ್ಯ? ಸೊ ಹಾಗಾಗಿ ನಮಗೆ ಹೆಗಲ್ ಕೊಡಿ ಅಂತ ಹೇಳ್ಬಿಟ್ಟು ಈಗ ನಾಳೆ ಬಿಜೆಪಿ ಹೈಕಮಾಂಡ್ಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಬಿಜೆಪಿ ಕುರಿತಂತೆ ದೂರು ನೀಡುವ ಆಲೋಚನೆಯೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ತಲೆಯಲ್ಲಿ ಇರುವಂತದ್ದು.